ನಮ್ಮ ಶಾಲೆಯಲ್ಲಿ ನಾವು ಮನುಜರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ 3 ಮುಖ್ಯಾಂಶಗಳನ್ನು ನಾವು ಮನುಜರು ಕಾರ್ಯಕ್ರಮದಲ್ಲಿ ಇಟ್ಟಿದ್ದಾರೆ. ಹೌದು ಸಹನಾ, 1 ತಿಂಗಳಿಗೆ ನಾವು ಮನುಜರು ಕಾರ್ಯಕ್ರಮದಲ್ಲಿ 3 ವಾರಗಳ ಕಾಲ ನಾವು ಮನುಜರು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಹೌದು ಸಹನಾ, ಅದರಲ್ಲಿ ಮೊದಲನೆಯದಾಗಿ ಸಾಮಾಜಿಕ ಸಾಮರಸ್ಯ, ಎರಡನೆಯದಾಗಿ ವೈಜ್ಞಾನಿಕ ಮನೋಭಾವನೆ, ಮೂರನೆಯದಾಗಿ ಸಹಬಾಳ್ವೆಯನ್ನು ನಾವು ಮಾಡುತ್ತೇವೆ. ಸಂಜನಾ, ನಾವು ಇವಾಗ ಸ್ಥಳೀಯ ಹಬ್ಬಗಳ ಆಚರಣೆ ಬಗ್ಗೆ ವಿವರಣೆ ಕೊಡ್ತಾ ಹೋಗೋಣ. ನಮ್ಮೂರು ಮಧುವನಹಳ್ಳಿ. ನಮ್ಮೂರಿನಲ್ಲಿ ಕೊಂಡೋತ್ಸವ ಹಬ್ಬ ತುಂಬಾ ಅದ್ದೂರಿಯಾಗಿ ನಡೆಯುತ್ತದೆ. ಎತ್ತಿನ ಗಾಡಿಯಿಂದ ಸೌದಿಗಳನ್ನು ತಂದು ರಾತ್ರಿ ಬೆಂಕಿ ಹಾಕುತ್ತಾರೆ. ಆ ಬೆಂಕಿ ಚೆನ್ನಾಗಿ ಉರಿದು ಆಂಜನೇಯಪುರಕ್ಕೆ ಹೋಗುತ್ತಾರೆ. ಆ ಆಂಜನೇಯಪುರದಿಂದ ದೇವರ ಗುಡ್ಡರು ಬಂದು ಕೊಂಡೋತ್ಸವವನ್ನು ನೆರವೇರಿಸುತ್ತಾರೆ. ನಾನು ಕೊಂಡೋತ್ಸವವನ್ನು ನೋಡಿದ್ದೇನೆ. ಕೊಂಡೋತ್ಸವ ಹಬ್ಬ ತುಂಬಾ ಚೆನ್ನಾಗಿದೆ. ನಮ್ಮ ಊರಿನ ಜನರೆಲ್ಲ ಹೊಸ ಬಟ್ಟೆಯನ್ನು ಧರಿಸಿ ಕೊಂಡೋತ್ಸವವನ್ನು ನೋಡಲು ಬರುತ್ತಾರೆ. ಜಿಲ್ಲೆಗಳಿಂದಲೂ ಕೊಂಡೋತ್ಸವ ನೋಡಲು ಬರುತ್ತಾರೆ. ನಮ್ಮ ಊರಿನಲ್ಲಿ ನೆಂಟರು ಮತ್ತು ಕೋಳಿಗಳನ್ನು ಕುಯ್ಯುತ್ತಾರೆ. ಹೊಸ ಬಟ್ಟೆಯನ್ನು ಹಾಕಿಕೊಂಡು ನೋಡೋದಕ್ಕೆ ಬರ್ತಾರೆ. ನಮ್ಮ ಊರಲ್ಲಿ ಎಲ್ಲರೂ ಕೊಂದು ನೋಡಿ ಕೊಂಡ ಬಟ್ಟೆಯನ್ನು ಹಾಕೊಂಡು ಆಟ ಸಾಮಾನುಗಳನ್ನು ಮಾಡುತ್ತಾರೆ. ನಮ್ಮ ಊರಿನ ಮರಿ ಕೋಳಿಯನ್ನು ಮಾಡುತ್ತಾರೆ. ನಮ್ಮ ಹಬ್ಬ ತುಂಬಾ ಚೆನ್ನಾಗಿ ಆಗುತ್ತದೆ. ನಾವು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಕೊಂಡೋತ್ಸವ ನೋಡಲು ಹೋಗುತ್ತೇವೆ. ಖುಷಿಯಿಂದ ಆಚರಿಸುತ್ತೇವೆ. ಬೀದಿಗೆಲ್ಲ ದೇವರ ಮೆರವಣಿಗೆ ಆಗುತ್ತದೆ. ನಮ್ಮ ಮನೆಯಲ್ಲಿ ಮರಿ ಕುಯ್ಯುತ್ತಾರೆ. ನಮ್ಮ ಮನೆಯಲ್ಲಿ ಮರಿ ಕೋಳಿ ಎಲ್ಲವನ್ನು ಸಂಭ್ರಮದಿಂದ ಊಟ ಮಾಡುತ್ತೇವೆ. ನಮ್ಮ ಮನೆಯಲ್ಲಿ ಹಬ್ಬವನ್ನು ತುಂಬಾ ಅಚ್ಚುಕಟ್ಟಾಗಿ ಆಚರಿಸುತ್ತೇವೆ. ನಮ್ಮ ಊರಿನಲ್ಲಿ ಕೊಂಡೋತ್ಸವ ತುಂಬಾ ಸಂಭ್ರಮದಿಂದ ಆಚರಣೆ. ಸೂಪರ್ ಮಕ್ಕಳ, ನಾವು ಮನುಜರು ಕಾರ್ಯಕ್ರಮದಲ್ಲಿ ಮೊದಲನೇ ವಾರದ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮಕ್ಕೆ ನಾನು ನೀಡಿದಂತಹ ಕರ್ತವ್ಯವನ್ನು ಇಷ್ಟು ಚೆನ್ನಾಗಿ ಕಾರ್ಯಚಟುವಟಿಕೆಯ ಮೂಲಕ ನಿಮ್ಮೂರ ಮಧುವನಹಳ್ಳಿಯ ಕೊಂಡೋತ್ಸವ ಕಾರ್ಯಕ್ರಮವನ್ನು ಚಿತ್ರ ಸಹಿತ ಪ್ರತಿಬಿಂಬಿಸಿ ಸಡಗರ ಸಂಭ್ರಮದಿಂದ ಸಂತೋಷವಾಗಿ ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಕನ್ನಡ ಶಿಕ್ಷಕಿಯಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಾಮಾಜಿಕ ಸಾಮರಸ್ಯದ ಮೊದಲನೇ ವಾರದ ಕಾರ್ಯಚಟುವಟಿಕೆಯಲ್ಲಿ ಮಧುವನಹಳ್ಳಿ ಗ್ರಾಮದ ಕೊಂಡೋತ್ಸವ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.